ಸಿಂಗಾನಿಯಾ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪತಿ ಅತುಲ್ ಸ್ಯೂಸೈಡ್ ಕೇಸ್ನಲ್ಲಿ ಪತ್ನಿಯೇ A1 ಆರೋಪಿ ನಿಖಿತಾ ಸಿಂಗಾನಿಯಾ ಬಂಧನಕ್ಕೆ ಆಗ್ರಹ ಹೆಚ್ಚಾಗಿದೆ. FIR ಆದ್ರೂ ಕೂಡ ಬಂಧನ ಯಾಕೆ ಮಾಡ್ತಿಲ್ಲ, ಏನ್ ಮಾಡ್ತಿದ್ರಿ ಇಷ್ಟೊತ್ತು ಅನ್ನೋ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಬಿಟೆಕ್ MBA ಮಾಡಿಕೊಂಡಿರುವ ಅತುಲ್ ಪತ್ನಿ ನಿಖಿತಾ ಕೆಲಸ ಮಾಡ್ತಾ ಇದ್ರು. ಪತಿ ಬಳಿ ಹಣಕ್ಕಾಗಿ ಈಕೆ ಟಾರ್ಚರ್ ಇಟ್ಟಿದ್ಲು. ಸಾಲದಕ್ಕೆ ಬೇರೆ ಬೇರೆ ಆರೋಪಗಳನ್ನ ಮಾಡ್ತಾ ಇದ್ಲು. ಮಹಿಳೆಯರಿಗೊಂದು ಪುರುಷರಿಗೊಂದು ನ್ಯಾಯನ ಅನ್ನುವಂತಹ ಪ್ರಶ್ನೆ ಕ್ಯಾಂಪೇನ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಕರೆಸ್ಪಾಂಡೆಂಟ್ ಸತ್ತಾರ್ ಅವರಿಂದ. ಸತ್ತಾರ್, A1 ಆರೋಪಿ ನಿಖಿತಾ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಸತ್ತಾರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಅತುಲ್ ಸ್ಯೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಅತುಲ್ ಆರೋಪಿಸದಂತೆ ಅತುಲ್ನ ಪತ್ನಿ ನಿಖಿತಾ ಪಾತ್ರ ಏನು, ಆಕೆಯ ಬ್ಯಾಕ್ಗ್ರೌಂಡ್ ಏನು, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಸಭಾ ಪ್ರಮುಖವಾಗಿ ಅತುಲ್ ಸುಭಾಷ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರು ಡೆತ್ ನೋಟ್ ಅನ್ನು ಉಲ್ಲೇಖ ಮಾಡಿರುವಂತೆ ಅವರ ಸಾವಿಗೆ ಪ್ರಮುಖವಾಗಿ ಒಂದು ಕಾರಣ ಅಂದರೆ ಒಂದಿಷ್ಟು ಹಣದ ಬೇಡಿಕೆ ಜೊತೆಗೆ ಅದರ ಜೊತೆಗೆ ಅವರು ಹಿಂದೆ ಇಟ್ಟಿರುವಂತಹ ಅವರ ಮೇಲೆ ಹಾಕಿರುವಂತಹ ಸುಳ್ಳು ಕೇಸ್. ಇದೇ ಕಾರಣಕ್ಕೆ NGO ಸಿಬ್ಬಂದಿಗಳು ಏನು ಮಾಡ್ತಾರೆ, ಅತುಲ್ ನ್ಯಾಯಕ್ಕಾಗಿ ಆಗ್ರಹಿಸಿ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ದೇಶದಲ್ಲಿ ಅಥವಾ ಈ ಒಂದು ರಾಜ್ಯದ ಕಾನೂನಾತ್ಮಕ ಅಡಿಯಲ್ಲಿ ಬರೀ ಪುರುಷರಿಗೆ ಈ ರೀತಿಯ ನ್ಯಾಯ ಯಾಕೆ ಸಿಗ್ತಾ ಇಲ್ಲ? ಸುಳ್ಳು ಕೇಸ್ ಹಾಕಿದಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಯಾರು ಸುಳ್ಳು ಕೇಸ್ ಹಾಕ್ತಾರೋ ಅಂಥವ್ರನ್ನು ಮೊದಲಿಗೆ ಕಠಿಣ ಶಿಕ್ಷೆ ಗುರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರೀತಿ ಮಾಡ್ತಾ ಇರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ, ಅವರ ವೈಫ್ ಆಗಿರುವಂತಹ ನಿಖಿತಾ ಸಿಂಘಾನಿ ಏನಿದ್ದಾರೆ, ಅವರು ಕಾರ್ಪೊರೇಟ್ ಕಂಪನಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇಂಥವರು ಕೂಡ ಇದೀಗ ಅಂದ್ರೆ ಒಬ್ರು ತಿಳಿದವರು ಅಂತ ನಾವು ಏನು ಕರಿತೀವಿ, ಈ ರೀತಿಯ ವಿದ್ಯಾವಂತರು ಇದೀಗ ವ್ಯೂಹ ಹಿಡಿದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ವಿದ್ಯಾವಂತೆಯಾಗಿದ್ದಂತಹ ನಿಖಿತಾ ಸಿಂಘಾನಿ ಅವರು ಇಷ್ಟೊಂದು ಹಣಕ್ಕೆ ಯಾಕೆ ಬೇಡಿಕೆ ಇಟ್ಟರು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅವರ ಓವರಾಲ್ ಡೆತ್ ನೋಟ್ ಅನ್ನು ನೋಡ್ತಾ ಹೋಗೋದಾದ್ರೆ ಅವ್ರ ಮೇಲೆ ಹಾಕಿರುವಂತಹ ಪ್ರತಿಯೊಂದು ಕೇಸ್ನ ನೋಡೋದಾದ್ರೆ ಅವ್ರ ಮೇಲೆ ಹಾಕಿರುವಂತಹ ಮರ್ಡರ್ ಕೇಸ್ ಕೂಡ ಹಾಕಿದ್ದಾರೆ. ಬಟ್ ಯಾವುದೇ ರೀತಿ ನೇರವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಅಥವಾ ಯಾವುದೇ ರೀತಿ ಥ್ರೆಟನ್ ಮಾಡದಿದ್ರು ಕೂಡ ಅವರ ಮೇಲೆ ಡೆತ್ 302 ಕೇಸ್ ಹಾಕಿರುವಂಥದ್ದು. ಒಬ್ಬ ವ್ಯಕ್ತಿ ಅದರ ಪ್ರಮುಖ ಕಾರಣ ಏನಂದ್ರೆ ಅವರು ವರದಕ್ಷಿಣೆಗೆ ಬೇಡಿಕೆ ಇಟ್ಟರು. ಈ ಒಂದು ಸಂದರ್ಭದಲ್ಲಿ ನಿಖಿತಾ ಸಿಂಘಾನಿ ಅವರ ತಂದೆ ಏನಿದ್ದಾರೆ ಹಾರ್ಟ್ ಅಟ್ಯಾಕ್ ಅನ್ನು ಸತ್ತು ಹೋಗ್ತಾರೆ. ಅವರ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅತುಲ್ ಸುಭಾಷ್ ಅವರು ಏನು ಹಣಕ್ಕೆ ಬೇಡಿಕೆ ಇಟ್ಟರಲ್ಲ, ಇದರಿಂದ ಅವರ ಒತ್ತಡದಿಂದಾಗಿ ಇದು ಹಾರ್ಟ್ ಅಟ್ಯಾಕ್ ಆಯಿತು. ಇದೇ ಕಾರಣಕ್ಕೆ ಅವ್ರ ಮೇಲೆ 302 ಕೂಡ ಕೇಸ್ ಹಾಕ್ತಾರೆ. ಒಬ್ಬ ವ್ಯಕ್ತಿ ಮೇಲೆ ಇಂಥ ಸಂದರ್ಭದಲ್ಲಿ 302 ಕೇಸ್ ಹಾಕ್ಬಹುದಾ ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಜನಸಾಮಾನ್ಯರು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಅತುಲ್ ಸುಭಾಷ್ ಅವರ ಆತ್ಮೀಯರು ಏನಿದ್ದಾರೆ ಅವರ ನ್ಯಾಯಕ್ಕಾಗಿ ಆಗ್ರಹಿಸಿ ಇವತ್ತು ಇಕೋಸ್ಪೇಸ್ನಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡಲಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನೆಂದರೆ ಅವರ ವೈಫ್ ನಿಖಿತಾ ಸಿಂಘಾನಿಯಾ ಇಕೋಸ್ಪೇಸ್ನಲ್ಲಿರುವಂತಹ ಒಂದು ಆಕ್ಸೆಂಟರ್ ಅಲ್ಲಿ ಒಂದು ಕೆಲಸ ಮಾಡ್ತಿದ್ರು ಅನ್ನೋ ಮಾಹಿತಿ ಇರೋದ್ರಿಂದ ಇವತ್ತು ಅಲ್ಲಿ ಪ್ರತಿಭಟನೆ ಮಾಡಲು ಕೂಡ ಮುಂದಾಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.